This is supervision technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. Hi ಸ್ನೇಹಿತರೆ, ಸೈಮೋನ್ ಹಿಯರ್. ಸೊ ಈ ದಿನ ಟ್ವಿಟರ್ ಅಲ್ಲಿ ನಾನು ಒಂದು ಹೊಸ ಫೀಚರ್ ನ ತೋರಿಸ್ಕೊಡ್ತಾ ಇದೀನಿ. ಆಕ್ಚುಲಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರೋರಿಗೆ ಇದು ಯೂಸ್ ಆಗುತ್ತೆ ಅಂತ. ಅದೇನಂದ್ರೆ ಆಪ್ ಡ್ರೈವರ್ ಅಲ್ಲಿ ಅಥವಾ ನಮ್ಮ ಹೋಮ್ ಸ್ಕ್ರೀನ್ ಮೇಲೆ ಎಷ್ಟೊಂದು ಆಪ್ಸ್ ಇರುತ್ತೆ. ಆಪ್ಸ್ ಮೇಲೆ ನಾವು ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದ್ರೆ ಅದ್ರ ಒಳಗಡೆ ಇರೋ ಕೆಲವು ಇಂಪಾರ್ಟೆಂಟ್ ಆಪ್ಷನ್ಸ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಕೊಡೋ ಮೂಲಕ ನಾವು ಅದನ್ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಸೊ ಲೈಕ್ ಫೋನ್, ವಾಟ್ಸ್ಆಪ್ ಆರ್ ಪೇಟಿಎಂ, ಇನ್ನು ಕೆಲವು ಆಪ್ಸ್. ಸೊ ಅದ್ರ ಮೇಲೆ ನೀವು ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದಾಗ ಆ ಆಪ್ ಮೇಲೆ ಆಪ್ಷನ್ಸ್ ಆರ್ ಫೀಚರ್ಸ್ ನ ಡಿಸ್ಪ್ಲೇ ಮಾಡುತ್ತೆ, ಅಥವಾ ಕೆಲವೊಂದು ಟೈಮು ಆಪ್ ಕೆಳಗಿನ ಭಾಗದಲ್ಲಿ ಆಪ್ಷನ್ಸ್ ಆರ್ ಫೀಚರ್ಸ್ ನ ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ನ್ಯಾವಿಗೇಟ್ ಮಾಡೋದ್ರಿಂದ, ಅಂದ್ರೆ ಸ್ವೈಪ್ ಮಾಡೋದ್ರಿಂದ ನಿಮಗೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಗೂಗಲ್ ಪೇ ಅಲ್ಲಿ ತೋರಿಸ್ಕೊಡ್ತಾ ಇದೀನಿ. ಓಕೆ, ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್. Long press 7 quick options for GPay. ಓಕೆ, 7 ಕ್ವಿಕ್ ಆಪ್ಷನ್ಸ್ ಫಾರ್ GPay ಅಂತಲ್ವಾ. ರೈಟ್ ಸೈಡ್ ಮಾಡ್ತಾ ಬಂದ್ರೆ ನಮಗೆ ಆಕ್ಚುಲಿ 4 ಆಪ್ಷನ್ಸ್ ಅಷ್ಟೇ. ಇನ್ನ 3 ಆಪ್ಷನ್ಸ್ ಏನಂದ್ರೆ ಸೆಲೆಕ್ಟ್, ಆಡ್ ಟು ಹೋಮ್ ಅಂಡ್ ಅನ್ಇನ್ಸ್ಟಾಲ್ ಅಂತ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಮೇಲೆ App info button. ಆಪ್ ಇನ್ಫೋ ಕೂಡ ಇದೆ. ರೈಟ್ ಸೈಡ್ ಮಾಡ್ತಾ ಇದೀನಿ. Scan any QR code button. ಸ್ಕ್ಯಾನ್ ಎನಿ QR ಕೋಡ್. ನೆಕ್ಸ್ಟ್ Pay phone number button. ಪೇ ಫೋನ್ ನಂಬರ್. ಇದ್ರ ಮೂಲಕ ನೀವು ಮೊಬೈಲ್ಗೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ Mobile recharge button. ಮೊಬೈಲ್ ರೀಚಾರ್ಜ್. Bank transfer button. ಬ್ಯಾಂಕ್ ಟ್ರಾನ್ಸ್ಫರ್. ಇದ್ರ ಮೂಲಕ ನೀವು ಬ್ಯಾಂಕ್ ಅಕೌಂಟ್ಗೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ 4 ಆಪ್ಷನ್ಸ್. ಆಮೇಲೆ ಇದ್ರ ಮೂಲಕ ನೀವು ಶೇರ್ ಕೂಡ ಮಾಡಬಹುದು ಆಪ್ ನ. ಅಂಡ್ ಕೆಲವೊಂದು ಫೋನ್ಸ್ ಅಲ್ಲಿ, ಎಲ್ಲ ಫೋನ್ಸ್ ಅಲ್ಲ, ಸ್ಯಾಮ್ಸಂಗ್ ಫೋನ್ ಅಲ್ಲಿ ಇದು ಆಗೋದಿಲ್ಲ. ಸೊ ಶೇರ್ ಮಾಡಬಹುದು. ಆಮೇಲೆ ಆ ಆಪ್ ಗೆ ಸಂಬಂಧಪಟ್ಟಿರೋ ಮೇನ್ ಫೀಚರ್ಸ್ ನ ನೀವು ಆಕ್ಸೆಸ್ ಮಾಡಬಹುದು ಡೈರೆಕ್ಟ್ ಆಗಿ. ಸೊ ಇವಾಗ ನಾನು ಫಸ್ಟ್ ಆಪ್ಷನ್ ಮೇಲೆ Scan any QR code button. ಡಬಲ್ ಟ್ಯಾಪ್ ಕೊಡ್ತಾ ಇದೀನಿ. GPay QR code scanner. Unlock Google Pay. GPay. ಅನ್ಲಾಕ್ ಕೇಳ್ತು, ಕೊಟ್ಟೆ. ಸೊ ಸ್ಕ್ಯಾನ್ ಎನಿ QR ಕೋಡ್ ಸ್ಕ್ಯಾನರ್ ಕ್ಯಾಮೆರಾ ಓಪನ್ ಆಗಿದೆ. Expand button. Flash scan any QR code to pay. ಸೊ ನೋಡಿದ್ರ. ಸೊ ಇವಾಗ ಹೋಮ್ ಸ್ಕ್ರೀನ್ ಹೋಗ್ತಾ ಇದೀನಿ. One UI home. ಸೊ ಇಲ್ಲಿ GPay ಇದೆಯಲ್ಲ, GPay. ಇದ್ರ ಮೇಲೆ ಇವಾಗ ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡ್ತಾ ಇದೀನಿ. Long press 7 quick options for GPay. ಸೊ ಇಲ್ಲಿ Scan any QR code button. ಇದ್ರ ಮೇಲೆ ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದ್ರೆ Long create folder with item moved. One UI home. ಓಕೆ, ರೈಟ್ ಸೈಡ್ ಮಾಡ್ತಾ ಇದೀನಿ. Scan any QR code. ನೋಡಿದ್ರ, ಇದು GPay ಗೆ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಫೀಚರ್ ಅಲ್ವಾ ಇದು. ಇದ್ರ ಮೇಲೆ ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಕೊಟ್ರೆ ಅಲ್ಲಿ ಇದು ಹೋಮ್ ಸ್ಕ್ರೀನ್ ಮೇಲೆ ಶಾರ್ಟ್ ಕಟ್ ಬಂದಿ ಕೂತಿದೆ. ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಕೊಟ್ರೆ ಡೈರೆಕ್ಟ್ ಆಗಿ QR code scanner. QR ಕೋಡ್ ಸ್ಕ್ಯಾನರ್ ಕ್ಯಾಮ್ರಾಗೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಕ್ಯಾಮ್ರಾ ಓಪನ್ ಆಗಿದೆ, ಮತ್ತೆ ಹೋಮ್ ಸ್ಕ್ರೀನ್ ಹೋಗ್ತಾ ಇದೆ. ಇದೇ ರೀತಿ ನೀವು ಬೇರೆ ಫೀಚರ್ಸ್ ನೆಲ್ಲ ಟ್ರೈ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಹೇಳ್ತೀನಿ. ಥ್ಯಾಂಕ್ ಯು.